ಗಾಡಿ ಇಲ್ಲೇ ಐತೆ, ಪಕ್ಕಕ್ಕೆ ಎದುರು ಗಾಡಿ ಹೊಡ್ಕೊಂಡವನೆ ಮಳೆಯಲ್ಲಿ. 6:30 ಎಷ್ಟೊತ್ತಿಗೆ ಪಯ್ಯನೂರು ಇಲ್ಲ ಕಣ್ಣೂರು ಹೋಗಿದ್ರೆ ಇವತ್ತು ಬೆಳಕರೆ ಎಷ್ಟು ನೋಡಿದ್ರೆ ಎಮರ್ಜೆನ್ಸಿ ಅಲರ್ಟ್. ಮಳೆ ತುಂಬ ಬೇಜಾರಾಗಿದೆ ಅಂದರೆ ಮಳೆ. ಅದರಲ್ಲೂ ಒಂದು ಖುಷಿ ಏನಪ್ಪ ಅಂದರೆ ನಮ್ಮೂರಲ್ಲೂ ಈ ಥರ ಮಳೆ ನೋಡಿದ್ದೀನಿ. ಆದರೆ ಗಾಳಿ ಖಾಲಿ ಆಗ್ತಿ ಆಗೋ ಅಂತ ನೀರು ಹೋಗ್ತಾ ಇರೋದು ನೋಡಿ. ಹಾಯ್ ಸ್ನೇಹಿತರೆ, ನಾನು ಐಶು. ನಮ್ಮ ಅಪ್ಪನ ಚಾನೆಲ್ SL ಟ್ರಕ್ಸ್ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ಮತ್ತೊಂದು ಹೊಸ ಲಾರಿ ಪ್ರಯಾಣ ಮತ್ತು ಹೊಸ ಅನುಭವಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವ್ಲಾಗ್ಸ್ ಶುರು ಮಾಡೋಣ. ಮಂಗಳೂರಿನಿಂದ ಬಿಟ್ಟಿದ್ದೀನಿ. ಟೈಮ್ ಈಗ 9 ಗಂಟೆ. ರಾತ್ರಿ ಜರ್ನಿ ಮತ್ತೆ ಶುರು ಮಾಡಿದ್ದೀನಿ. 2ನೇ ದಿನ ರಾತ್ರಿ ಇವತ್ತು. ಡೇಯಲ್ಲಿ ನಿಲ್ಸ್ಕೊಳ್ಳೋದು, ರಾತ್ರಿ ಓಡಿಸೋದು. ಮಳೆ ನೋಡ್ತಿದ್ರೆ ನೀವು ಒಂದು ಚೂರು ಬಿಡು ಕೊಡೋದ್ರಂಗೆ ಮಳೆ ಬರ್ತಾ ಐತೆ. ಆಮೇಲೆ ಕೇರಳದಲ್ಲಿ ತುಂಬ ಕಡೆ ಡ್ಯಾಮೆಲ್ಲ ಫುಲ್ಲಾಗಿ ರೋಡಿಗೆಲ್ಲ ಬಂದು ಊರೆಲ್ಲ ಮುಳುಗೋಗಿದೆ. ನಮ್ಮ ಇದು ಕೋಟೆಮು, ಆ ಕಡೆ ಎಲ್ಲ ಕೋಟೆಮು, ಪಾಲ ಇವೆಲ್ಲ ಮುಳುಗೋಯ್ತೆ. ಗುರುವಾಯೂರಲ್ಲೂ ನೀರು ಬಂದೈತೆ. ಈಗ ನಾನು ಗುರುವಾಯೂರು ಹೋಗ್ಬೇಕು ನಾನು. ಅದು ಹೆಂಗೆ ಆಗುತ್ತೆ ಏನನ್ನೋದು ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ ಗುರುವಾಯೂರು ಬಂದ್ಬಿಟ್ಟು ನಾನು ನಾಳೆ ರಾತ್ರಿನೇ ಹೋಗೋದು. ಇವತ್ತು ರಾತ್ರಿ ಹೋಗಲ್ಲ ನಾನು. ಅದೇನಾಗುತ್ತೆ ಅನ್ನೋದು ಅಂದರೆ ನೋಡಬೇಕು. ಇವತ್ತು ರಾತ್ರಿ ನಾನು ಕಾಸರಗೋಡು, ಅಲ್ಲಿಂದ ಪಯ್ಯನೂರು, ಇದರಿಂದ ಕಣ್ಣೂರು, ಕ್ಯಾಲಿಕಟ್ ಎಲ್ಲ ಪಾಸ್ ಆಗ್ತೀನಿ ಅಷ್ಟೇ. ಇವತ್ತು ರಾತ್ರಿ ನಾನು ಎಲ್ಲ ಪಾಸಾಗಿ ಕ್ಯಾಲಿಕಟ್ ಪಾಸಾಗಿ ಒಂದು 30-40 ಕಿಲೋಮೀಟ್ರ್ ಹೋಗಿ ನಿಲ್ಸ್ಕೊಂಡ್ಬಿಡ್ತೀನಿ ಅಷ್ಟೇ. ಪಾಸ್ ಆಗೋಕ್ಕಾಗೋದು. ಗುರುವಾಯೂರು, ತಿರುಸೂರು ಎಲ್ಲ ನಾಳೆ ನೈಟು. ಆದರೆ ತಿರುಸೂರು, ನನ್ನ ಅನಿಸಿಕೆ ತಿರುಸೂರು ಗುರುವಾಯೂರಲ್ಲಿ ಸಿಕ್ಕಾಪಟ್ಟೆ ಮಳೆ, ನೀರೆಲ್ಲ ರೋಡಿಗೆ ಬಂದ್ಬಿಟ್ಟೈತೆ. ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ನೋಡಿದೆ, ತುಂಬ ಬಂದ್ಬಿಟ್ಟವೆ. ಅದೇನಾಗುತ್ತೆ, ಗಾಡಿ ಬಿಡ್ತಾರೋ ಇಲ್ವೋ ಅನ್ನೋದಂತೂ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕೆ ಇವಾಗ ಮಂಗಳೂರಿನಿಂದ ಬಿಟ್ಟಿದ್ದೀವಪ್ಪ. ಇದು ನಮ್ಮ ಮಂಗಳೂರು ಪೋರ್ಟ್ ಹಾರ್ಬರ್. ನೋಡೋಣ ಇವತ್ತು ನೈಟ್ ಪೂರ್ತಿ ಎಷ್ಟಾಗುತ್ತೆ. ಒಂದು 250-300 ಕಿಲೋಮೀಟ್ರ್. ಈ ಹೈವೇಲಿ 400-500 ಕಿಲೋಮೀಟ್ರ್ ಓಡಿಸ್ದಂಗೆ ಕೇರಳ ಲೈನೆಲ್ಲ ಒಂದು ನೈಟಿಗೆ 500 ಕಿಲೋಮೀಟ್ರ್ ಎಲ್ಲ ಓಡಿಸೋಕ್ಕಾಗಲ್ಲ. 250 ಕಿಲೋಮೀಟ್ರ್ ಓಡಿಸ್ತೀನಿ ಅಂದರೆ ಹೈಯೆಸ್ಟು. ಯಾಕಂದರೆ ಬರೀ ಸಿಂಗಲ್ ರೋಡ್ ಇರ್ತದೆ. ಅಪ್ಪು ಡೌನು, 10 ಇಳಿ 10 ಇಳಿ 10 ಇಳಿ ಇವೇ ಮಾಡ್ತಿರ್ತವೆ. ನಿಮ್ಗೆ ಹೈವೇಲಿ 3 ಕಿಲೋಮೀಟ್ರ್ ಮೈಲೇಜ್ ಬಂದರೆ ಇಲ್ಲಿ 2 ಕಿಲೋಮೀಟ್ರ್ ಬರೋದು ಡೌಟು. 1.25 1 ಒಳಗೇನೆ ಮೈಲೇಜ್ ಬರ್ತವೆ ಇಲ್ಲಿ. ಆ ಥರ ರೋಡ್ ಇದು. ಹಂಗಾಗಿ ನಾವು ಜಾಸ್ತಿ ಕಿಲೋಮೀಟ್ರ್ ಓಡ್ಸೋಕ್ಕಾಗಲ್ಲ. ನಮ್ಮ ಕುದುರೆಮುಖ ಫ್ಯಾಕ್ಟ್ರಿ, ಮಂಗಳೂರು ಕುದುರೆಮುಖ ಫ್ಯಾಕ್ಟ್ರಿ ಅದು. ರೋಡು ಇಲ್ಲೇ ಶುರು. ಹಿಂಗೆ ಗುಂಡಿ ಕುದುರೆ ರೋಡ್ ಆದರೆ ಬೇಜಾರು. ಈ ಥರ ಮಳೆ ಹೋಯ್ದರೆ ಇನ್ನೂ ಹೆಂಗೆ ಅನ್ನೋ ಗೊತ್ತಾಗಿಲ್ಲ. ಟಾರ್ಪಲ್ ನಮ್ಮ ಕೈಯಲ್ಲಿ ಆದಷ್ಟು ನಾವು ಹಾಕಿದ್ದೀವಿ. ಅವನು ನೆಂದರೆ ಖಾಲಿ ಮಾಡಲ್ಲ ಅಂತಾನೆ. ಇವತ್ತು ಮಧ್ಯಾಹ್ನ ಫೋನ್ ಮಾಡ್ತಾನೆ, ಫುಲ್ಲು ಮಳೆ ಅಲರ್ಟ್ ಆಗಿದೆ, ಬೇಗ ಬಾ ಅಂತಾನೆ. ಬೇಗ ಎಲ್ಲಿಂದ ಬರಲಿ? ನಾನು ಏನು ಹತ್ರ ಇದ್ದೀನ ಓಲಿ ಬರೋಕ್ಕೆ? ನಿನ್ನೆ ನಾನು ಲೋಡ್ ಮಾಡಿ ಮಧ್ಯಾಹ್ನನೇ ಕೇಳಿದ್ದೀನಿ, ಭಾನುವಾರ ಬೆಳಗ್ಗೆನೇ ಬರ್ತೀನಪ್ಪ, ಖಾಲಿ ಮಾಡಿಕೊಡ್ತೀಯ ಅಂದಿದ್ದಕ್ಕೆ ಇಲ್ಲ, ಸೋಮವಾರನೇ, ಭಾನುವಾರ ನಮಗೆ ರಜಾ ಅಂತ ಹೇಳಿದ್ದಾನೆ. ಹಂಗಾಗಿ ನಾನು ಇಲ್ಲೇ ಬಂದು ಮಲಿಕೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ರಾತ್ರಿನೂ ಸ್ವಲ್ಪ ದಬಾಯಿಸಿದರೆ 6 ಗಂಟೆ ಅಷ್ಟೊತ್ತಿಗೆ, ನಾನು 6-6:30 ಅಷ್ಟೊತ್ತಿಗೆ ಪಯ್ಯನೂರು ಇಲ್ಲ ಕಣ್ಣೂರು ಹೋಗಿದ್ರೆ ಇವತ್ತು ಬೆಳಕರೆ ಎಷ್ಟೊತ್ತಿಗೆ ಹೊಡೆದು ಬರ್ತಿದ್ದೆ ನೈಟು. ಏನು ಮಾಡ್ತೀರಾ? ಆರಾಮಾಗಿ ಹೋಗೋಣ ಅಂತೇಳಿ. ಹೆಂಗೂ ಟೈಮ್ ಐತೆ, ಅಲ್ಲಿ ಹೋಗಿ ಮಳೇಲಿ ತಗೊಳಕ್ಕಿಂತ ಇದು ಸೇಫ್ಟಿಯಾಗಿ ಹೋಗ್ಬೋದಲ್ಲ ಅಂತ ನಾನು ನಿಲ್ಸ್ಕೊಂಡ್ರೆ ಇವ್ನು ನೋಡ್ರಿ ಇವತ್ತು ಫೋನ್ ಮಾಡಿ ಹಿಂಗೆ ಹೇಳ್ತಾನೆ ಪಾರ್ಟಿ. ಹೋಗೋಣ ಬರ್ರಿ. ಮುಂದೆ ಎಲ್ಲ ಟೀಗಿ ಎಲ್ಲ ಕುಡ್ಕೊಂಬಿಟ್ಟಿದ್ದೀನಿ. ಏನಿದ್ರು ಕೇರಳ ಬಾರ್ಡ್ರ್ ಪಾಸಾಗಿನೇ ಎಲ್ಲರೂ ನಿಲ್ಸೋದು. ಅಲ್ಲಿವರೆಗೂ ಎಲ್ಲೂ ನಿಲ್ಸಲ್ಲ. ಈ ಮಂಗಳೂರ ಬೇರೆ ಟ್ರಾಫಿಕ್ ಇರುತ್ತೆ ಇವಾಗ. ನೋಡೋಣ. ಕೇರಳ ಎಂಟ್ರ್ ಆಗಿದ್ದೀವಿ, ಮಂಜೇಶ್ವರದಲ್ಲಿದ್ದೀವಿ. ಇಲ್ಲಿಂದ ಈ ಕಡೆ ಕೇರಳ, ನಮ್ಮ ಕರ್ನಾಟಕ ಬಾರ್ಡ್ರ್ ಬಿಟ್ಟು ಕೇರಳ ಎಂಟ್ರ್ ಆಗ್ಬಿಟ್ಟು. ಮಳೆ ಅಂತೂ ನಿಲ್ಲಂಗೆ ಕಾಣಲ್ಲ. ನನ್ನ ಅನಿಸಿಕೆ ಕೇರಳ ಹೋಗಿ ಅಲ್ಲಿಂದ ಆಚೆ ವಾಪಸ್ ಕರ್ನಾಟಕ ಬರೋವರೆಗೂ ಮಳೆ ನಿಲ್ಲಂಗೆ ಕಾಣಲ್ಲ ನಮಗೆ. ಈ ಮಳೆಯಲ್ಲೇ ಓಡಿಸ್ಬೇಕು. ನೋಡೋಣ ಎಷ್ಟು ಮಳೆ ಬರುತ್ತೆ, ಏನಾಗುತ್ತೆ ಅನ್ನೋದು ಮುಂದೆ ನೋಡ್ತಾ ಹೋಗ್ರಿ. ಅಪ್ಡೇಟ್ ಕೊಡ್ತೀನಿ.
ನನಗಂತೂ ಗುರುವಾಯೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ, ಊರೆಲ್ಲ ಮುಳುಗೋಗ್ಬಿಟ್ಟವೆ. ಗುರುವಾಯೂರು, ಪಾಲ, ಆಮೇಲೆ ಕೊಟ್ಟೆಮು ಎಲ್ಲ. ನನಗೆ ಕೊಟ್ಟೆಮು, ಪಾಲ ಎಲ್ಲ ನನಗಿಂತ ದೂರ ಆಗ್ಬಿಡ್ತಾವೆ, 50 ಕಿಲೋಮೀಟ್ರ್ ದೂರ. ಆದರೆ ಗುರುವಾಯೂರು ನಾನು ಹೋಗಿ ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು ನಾನು. ಅದು ಹೆಂಗಾಗುತ್ತೆ, ಏನು ಅಲ್ಲಿ ಬಿಡ್ತಾರೋ ಇಲ್ವಾ ಅನ್ನೋದನ್ನೇ ಗೊತ್ತಿಲ್ಲ. ಅಪ್ಡೇಟ್ ಕೊಡ್ತೀನಿ ನೋಡಿ. ಇದು ಮಂಗಳೂರಿಂದ ಕೊಚ್ಚಿನ್ಗೆ ಆಗಿರುವ 6 ಲೈನ್ ಹೈವೇ, ಆದರೆ ಫುಲ್ಲು ಕಂಪ್ಲೀಟ್ ಆಗಿಲ್ಲ. ಕಾಸರಗೋಡುವರೆಗೂ ಫುಲ್ ಕಂಪ್ಲೀಟ್ ಆಗಿದೆ. ಅಲ್ಲಿಂದ ಆ ಕಡೆ ಅಲ್ಪ ಸ್ವಲ್ಪ ಕ್ಯಾಲಿಕೇಟ್ವರೆಗೂ. ಕ್ಯಾಲಿಕೇಟಿಂದ ಮುಂದೆ ಹೆಂಗೈತೆ ಅಂತ ಗೊತ್ತಿಲ್ಲ. ಒಂದು 100 ಕಿಲೋಮೀಟ್ರನ ಆಗೈತೆ ಅಂತ ಹೇಳೋರೆ. ಅದರಿಂದ ಮುಂದೆ ಹೆಂಗಾಗೈತೆ ಅನ್ನೋ ಗೊತ್ತಿಲ್ಲ. ನೋಡೋಣ. ಫಸ್ಟ್ ಟೈಮ್ ಅಂದರೆ ತುಂಬ ವರ್ಷಗಳ ಹಿಂದೆ ಹೋಗಿದ್ದೆ. ಈ ರೂಟಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೋಗೋಣ ಮುಂದೆ ಅಪ್ಡೇಟ್ ಏನೇನಂತ ವಿಡಿಯೋ ನೋಡ್ತಾ ಇರ್ರಿ. ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಮಂಜೇಶ್ವರ್, ಇದು ಈಗ ಬೋರ್ಡ್ ಕಾಣ್ಬೋದು ನೋಡಿ, ಮಂಜೇಶ್ವರ್ 1 ಕಿಲೋಮೀಟರ್. ಅಲ್ಲಿಂದ ನಾನ್ ಸ್ಟಾಪ್ ಕ್ಯಾಲಿಕಟ್ ಎಂಟ್ರಿ ಆಗಿದ್ದೀನಿ. ಕ್ಯಾಲಿಕಟ್ನೊಂದು 10 ಕಿಲೋಮೀಟ್ರ್ ಐತೆ. ಮಳೆ ನೋಡ್ತಿರ್ಬೋದು, ಹೊಡಿತೈತೆ ಮಳೆ. ಅಂದರೆ ಯಪ್ಪ ನರ್ಕ ತೋರಿಸ್ಬಿಸಾಗ್ತೈತೆ. ವೈಪರ್ ಅಂತೂ ಅಲ್ಲಿ ಆನ್ ಮಾಡಿದವನು ಇಲ್ಲಿವರೆಗೂ ಆಪೇ ಮಾಡಿಲ್ಲ. ನೋಡಿ, ರೋಡ್ ಎಲ್ಲ ಗುಂಡಿ, ರೋಡ್ ತುಂಬ ನೀರು. ನೋಡ್ರು ನೀರು ನೋಡಿ, ಇಲ್ಲಿ ನೋಡಿ ನೀರು ಹೆಂಗೈತೆ ನೋಡಿ. ನೀರೊಳಕ್ಕೆ ಹೋಗ್ಬೇಕು. ಓಹೋ ಅಲ್ಲಿ ಆ ಕಡೆಯಿಂದ ನೀರು ಬರ್ತಾ ಇರೋದು ನೋಡ್ರಿ. ಅಲ್ಲಿ ಗಾಡಿ ಅಲ್ಲೋಡಲಿ. ಯಾವ ವನವಾಸಪ್ಪು, ಅಲ್ಲಿ ಸೈಡಲ್ಲಿ ನೀರು ಬರ್ತಾ ಇರೋದು ನೋಡ್ರಿ. ನೀರಲ್ಲೇ ಗಾಡಿ ಓಡಿಸ್ಬೇಕು. ಗುಂಡಿ ಬಿದ್ದಿದೆ. ಅಪ್ಪ ಗುಂಡಿಯ ನೀರು ನೋಡಿ. ನೀರು ಮಳೆ ಯಾವ ಥರ ಬರ್ತೈತೆ ಅಂತ ಹೇಳಿದ್ರೆ ಹೇಳ್ಕೊಳಕ್ಕಾಗ್ತಿಲ್ಲ. ಹಂಗೆ ಗೋರ್ಮೆಂಟಿಂದ ಬೇರೆ, ಇಲ್ಲಿ ಕೇರಳ ಸರ್ಕಾರದಿಂದ ಬೇರೆ ಅಲರ್ಟ್ ಮೆಸೇಜ್ ಬೇರೆ ಕಳಿಸಿದ್ದಾರೆ. 2 ಮೊಬೈಲ್ಗೂ ಬಂದೈತೆ ನೋಡಿ. ನೋಡುವ, ಎಮರ್ಜೆನ್ಸಿ ಅಲರ್ಟ್. ಏನು ಮಾಡೋದಪ್ಪ, ನಾವು ನೋಡ್ರೆ ಹೋಯ್ತಾ ಇದ್ದೀವಿ. ಇನ್ನೂ ಹೋಯ್ತಾ ಡೇಂಜರ್ ಪ್ಲೇಸ್ಗೆ ಹೋಗ್ತಾ ಇರೋದು ನಾವು. ಕೊಟ್ಟೆಮು, ಆಮೇಲೆ ಪಾಳ ಈ ಕಡೆನೇ ಜಾಸ್ತಿ ಇದಾಗಿರೋದು. ನಮ್ಮ ಪಂಪಾ ನದಿ ಅಂತೂ ಉಕ್ಕಿ, ಶಬರಿಮಲೆ ಪಂಪಾ ನದಿ ಅಂತ ಉಕ್ಕಿ ಹರಿತಾ ಇದ್ದಂತೆ. ನಾವು ನೋಡ್ರೆ ಹತ್ತತ್ರ ಹೋಯ್ತಾ ಇದ್ದೀವಿ. ಈಗ ಅರ್ಧಕ್ಕೆ ನಿಲ್ಸ್ಕೊಳ್ಳಂಗಿಲ್ಲ, ಬಿಡೋಂಗಿಲ್ಲ, ಹೋಗಲೇಬೇಕು. ಪರಿಸ್ಥಿತಿ ಆ ಥರ ಆಗ್ಬಿಡೈತೆ. ಅಲರ್ಟ್ ಬೇರೆ ಕೊಟ್ಬಿಟ್ಟಾರೆ, ಅದೇ ಒಂದು ಟೆನ್ಷನ್. ಅಲರ್ಟ್ ಮೆಸೇಜ್ ಬರಲಿಲ್ಲ ಅಂದರೆ ಯಾವುದೂ ಟೆನ್ಷನ್ ಇರ್ತಿರಲಿಲ್ಲ. 2 ಮೊಬೈಲ್ಗೂ ಬಂದ್ಬಿಡ್ತು ಅಲರ್ಟ್ ಮೆಸೇಜು. ನೋಡೋಣ, ಹಂಗೂ ಹಿಂಗೂ ಕ್ಯಾಲಿಕೇಟ್ ಬಂದಿದ್ದೀವಿ. ಟೈಮ್ ಆಲೇ 5 ಗಂಟೆ ಆಯಿತು. ಏನಾಗುತ್ತಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ನೋಡ್ತಾ ಇರ್ರಿ, ಏನೇನಾಗುತ್ತಂತ ಅಪ್ಡೇಟ್ ಕೊಡ್ತೀನಿ. ಟೈಮ್ ಬಂದು 6:30. ಕ್ಯಾಲಿಕಟ್ ಎಲ್ಲ ಬಿಟ್ಟು ಮುಂದೆ ಬಂದು ನಿಲ್ಲಿಸಿದ್ದೀನಿ. ಇನ್ನೇನು ಟೈಮ್ ಆಗೋಯ್ತು. ನಿದ್ದೆ
ಸಿಕ್ಕಾಬಟ್ಟೆ ನಿದ್ದೆ ಎಳಿತಾ ಐತೆ. ಮಲಿಕಳನ ಬೆಳಕರಿತು. ಮಳೆ ಕಣ್ಣು ಹಿಂಗೆ ನೋಡಿ 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 ಗಾಡಿ ಓಡಿಸಿ ನೋಡಿ. ರಾತ್ರೆಲ್ಲ ಗಾಡಿ ಓಡಿಸಿದ್ದೀನಿ, ಮಳೆ ಬಂದೈತೆ. ಇವಾಗ ನೋಡಿ ನೋಡಿದ್ರ ನಮ್ಮ ಟೈಮ್ ಹೆಂಗೆ ಅಂತ ನೋಡಿ. ಅಲ್ಲೆಲ್ಲ ಅಷ್ಟು ಮಳೆ ಹೋಯಿತು, ಗಾಡಿ ರಾತ್ರೆಲ್ಲ ಹಿಂಸೆ ಕೊಡ್ತು ಮಳೆಯಿಂದ. ಇಲ್ಲಿ ಬಂದು ನಿಲ್ಸಿದ್ದೀನಿ, ಮಳೆನೇ ಇಲ್ಲ. ಮಳೆನೇ ಇಲ್ಲ ಅಂತಲ್ಲ, ಕಡಿಮೆ ಆಗೈತೆ. ಸಾಕು, ಹಿಂಗಿದ್ರೆ ಸಾಕು. ತಿರ್ಗಾ ಏನು ಮಳೆದು ಬೇಡ ಮಳೆ. ಇಲ್ಲಿ ಟ್ರಕ್ ಪಾರ್ಕಿಂಗ್, ಇದು ಪಾರ್ಕಿಂಗಲ್ಲಿ ಬಂದು ಇಲ್ಲೆಲ್ಲ ಗಾಡಿಗಳು ನಿಂತ್ಬಿಟ್ಟವೆ. ಅದ್ರ ಜೊತೆಗೆ ನಾವು ಒಂದು ಜಾಗ ಮಾಡಿ ನಿಲ್ಲಿಸ್ಕೊಂಬಿಟ್ಟಿದ್ದೀವಿ. ಬೆಳಗ್ಗೆ ಎದ್ದು ಇಲ್ಲಿ ಪಾಟ್ಲುಗಳೆಲ್ಲ ಅವೆ, ಟೀ ಕುಡ್ಕೊಳ್ಳೋಕ್ಕೆ ಏನೋ ಟೆನ್ಷನ್ ಏನಿಲ್ಲ. ಸದ್ಯಕ್ಕೆ ಒಂದು 3-4 ಅವರ್ ಮಲಿಕೊಳ್ಳೋಣ, ಒಂದು 10 ಗಂಟೆ 10:30ವರೆಗೂ. ಆಮೇಲೆ ಎದ್ದು ಸ್ವಲ್ಪ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಇಲ್ಲಿಂದ ಸಾಯಂಕಾಲನೇ ಬಿಡೋದು ಮತ್ತೆ. ಯಾಕಂದರೆ ಇವತ್ತು ಭಾನುವಾರ, ಸಂಡೇ ಹಾಲಿಡೇ, ಖಾಲಿ ಆಗಲ್ಲ. ಅಲ್ಲಿ ಹೋಗಿ ನಿಲ್ಸ್ಕೊಳ್ಳೋಕ್ಕೆ ಜಾಗ ಇಲ್ಲ, ಏನಿಲ್ಲ. ಇಲ್ಲಾರೆ ಸೇಫ್ಟಿಗೆ ಪಾರ್ಕಿಂಗ್, ಇದು ಟ್ರಕ್ ಪಾರ್ಕಿಂಗು ಫ್ರೀ. ಹಿಂದ್ಗಡೆ ಅಲ್ಲಿ ಕಾಣ್ತಿರ್ಬೋದು, ಮಿರರಲ್ಲಿ ಕಾಣ್ತಾ ಇಲ್ಲ. ಟಾಯ್ಲೆಟು, ಬಾತ್ರೂಮ್ ಎಲ್ಲ ಇದೆ, ಏನಕ್ಕೂ ಸಮಸ್ಯೆ ಇಲ್ಲ. ಹಾಗಾಗಿ ಇಲ್ಲೇ ಸೇಫ್ಟಿ ಜಾಗ ನೋಡ್ಕೊಂಡು ಆರಾಮಾಗಿ ಇಲ್ಲೇ ಮಲಿಕೊಳ್ಳೋಣ ಅಂತೇಳಿ ಪ್ಲಾನ್ ಹಾಕಿದ್ವಿ. ಸದ್ಯಕ್ಕೆ ಇವಾಗ ಮಲಿಕೊಳ್ಳೋಣ, ಮತ್ತೆ ಸಿಗೋಣ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೋಡಿ, ರಾತ್ರಿ ಇಲ್ಲಿ ಬಂದು ಮಲಿಕೊಂಡಿದ್ದೆ. ಈಗ ಎದ್ದಿದ್ದೀನಿ. ಟೈಮ್ 10:30 11 ಗಂಟೆ, ಅಂದರೆ ಬೆಳಗಿನ ಜಾವ 6:30 7 ಗಂಟೆ ಬಂದು ಮಲಗಿದ್ದೆ. ಈಗ ಎದ್ದಿದ್ದೀನಿ. ನೆಲ ನೋಡ್ತಿರ್ಬೋದು ನಿಮಗೆ ಹೆಂಗೆ ಡ್ರೈ ಆಗೈತೆ. ಬಿಸಿಲು ನೋಡಿ, ಸೂರ್ಯ ಅಬ್ಬಾ ರಾತ್ರೆಲ್ಲ ಮಳೆ ಹೊಡಿತು. ಇವಾಗ ನೋಡ್ರೆ ಸೂರ್ಯ ಹೆಂಗೆ ಬಂದವನೇ. ಇವಾಗ ಮೇಲೆ ಹೋಗಿ ಫಸ್ಟು ನೀರು ಎತ್ತಬೇಕು. ಎತ್ಬಿಟ್ಟು ನೀರೆತ್ತು ಖಾಲಿ ಮಾಡ್ಬೇಕು. ಬಿಸಿಲಲ್ಲಿ ಟಾರ್ಪಲ್ ಒಣಗಿಸ್ಬೇಕು. ನೀರಂತೂ ಸಮುದ್ರ ಆಗಿರ್ತೈತೆ ಒಳಗಡೆ. ತೋರಿಸ್ತೀನಿ ಬರ್ರಿ. ನೀರು ಎತ್ಬಿಟ್ಟು ತೋರಿಸ್ತೀನಿ ರೀ. ನೋಡಿ ಎಷ್ಟು ನಿಂತ ನೀರು, ನಿನ್ನೆಗಿಂತ ಜಾಸ್ತಿ ನಿಂತುಬಿಟ್ಟೆ. ಎತ್ತಣ ಸ್ವಿಮ್ಮಿಂಗ್ ಪೂಲ್ ಮಾಡ್ಬೋದು ಆರಾಮಾಗಿ. ಫಸ್ಟ್ ನೀರು ಎತ್ತಣ, ಆಮೇಲೆ ನೋಡೋಣ. ನೀರೆಲ್ಲ ಖಾಲಿ ಮಾಡಿದೆ. ಬಿಸಿಲಿಗೆ ನೋಡಿ ಎಷ್ಟು ಬೇಗ ಡ್ರೈ ಆಗ್ತೈತೆ ಅಂದರೆ ನಿಮ್ಗೆ ಕಾಣ್ತಿರ್ಬೋದು. ಇಲ್ಲಿ ನೋಡ್ದ ಹಂಗೆ ಡ್ರೈ ಆಗ್ತಾ ಬರ್ತೈತೆ. ಆ ಮೂಲೆಯಿಂದ ಎಷ್ಟು ನೀರಿತ್ತು. ನಂದು ಅರ್ಧ ಗಂಟೆ ಹಿಂಗೆ ಬಿಸಿಲು ಹೊಡ್ರೆ ಡ್ರೈ ಆಗಿಬಿಡ್ತಾವೆ ಟಾರ್ಪಲ್. ಬರೀ ಕಾಲಲ್ಲಿ ಕಾಲಿಕ್ಕಾಗ್ತಿಲ್ಲ, ಅಷ್ಟು ಸುಡ್ತೈತೆ ಟಾರ್ಪಲ್. ಈ ಕಡೆ ಎಲ್ಲ ಬೇತೋಗ್ಬಿಟ್ಟಿದ್ವಿ ಬಿಸಿಲಿಗೆ. ಅದಕ್ಕೂ ಸಿಕ್ಕಾಪಟ್ಟೆ ಬೇತೋಗ್ಬಿಟ್ಟಿದ್ದೀವಿ. ಆ ಸ್ವಿಮ್ಮಿಂಗ್ ಪೂಲಾಗ ಒಂದ್ಸಲ ಈಜಾಡ್ಬಿಟ್ಟಿದ್ದೆ. ಸಿರಾಗ್ಬಿಟ್ಟು ಸ್ನಾನ ಆಗಿರೋ ಯಾಮಾರ್ಬಿಟ್ಟು ಇದು ಮಾಡಿದವ್ರು. ಯಪ್ಪ, ಒಟ್ಟು ಎಲ್ಲ ತೆಗೆದು ಬಿಸಾಕಿದ್ದು, ನೀರೆಲ್ಲ ಹೋಯ್ತು. ಈಗ ಹೋಗಿ ಸ್ವಲ್ಪ ಏನಾರು ಟೀ ನಾಷ್ಟಾಗಿಷ್ಟ ಅಂತ ಯಾವ ಹೋಟ್ಲಲ್ಲಿ ಮುಟ್ಟಲ್ಲ. ವೆಜ್ ಹೋಟ್ಲಿದ್ರೆ ಮುಟ್ಟೋದಿಲ್ಲ, ಅಂದರೆ ಬಂದು ಗಾಡಿಯಾಗ ಮಾಡ್ಕೋಬೇಕು. ಯಾವ ಹೋಟ್ಲು ರಾತ್ರಿ ಅಲ್ಲೆಲ್ಲ ಪರೋಟ ತಿನ್ನೋಣ ಅಂತ ನಿಲ್ಸಿದ್ದೀನಿ. ಏನೈತಪ್ಪ ಕರಿ ಅಂದರೆ ಮೊಟ್ಟೆ ಕರಿ, ಚಿಕನ್ ಕರಿ, ಬೀಫ್ ಕರಿ ಅಂತಾರೆ. ಮಾತಾಡ್ತಾರೆ ಬೀಫು. ಇಲ್ಲಿ ಬೀಫ್ ಇಲ್ಲ ಅಂದರೆ ಹೋಟ್ಲಲ್ಲಿ ಇರೋದೇ ಇಲ್ಲ. ಹಂಗಾಗಿ ಹೋಟ್ಲಲ್ಲೆಲ್ಲ ಹೋಗಿ ತಿನ್ನೋಕೆ ಹೋಗ್ಬಾರ್ದು. ಗಾಡಿಯಾಗ ಅಡುಗೆ ಮಾಡ್ಕೊಂಡ್ರೆ ಈಗ ಮಧ್ಯಾಹ್ನಕ್ಕೂ ರಾತ್ರಿಗೂ ಎಲ್ಲ ಆಗ್ಬಿಡ್ತೈತೆ. ಇನ್ನೇನು 120 ಕಿಲೋಮೀಟ್ರ್ ಇಲ್ಲಿಂದ ನಮ್ಮ ಪಾಯಿಂಟು. ಆರಾಮಾಗಿ ಒಂದು 10 ಗಂಟೆಗೆ ಎತ್ತಿದ್ರು, ಒಂದು 12:30 1 ಗಂಟೆಗೆ ಹೋಗಿ ಸೇರ್ಕೊತೀನಿ. ಹೋಗಿ ಸೇರ್ಕೊಂಡ್ರೆ ನಮಗೆ ಸಮಾಧಾನ. ಈ ಥರ ಪಾರ್ಕಿಂಗಲ್ಲಿ ನಿಲ್ಸಿದ್ವಿ. ನಮ್ಮ ಗಾಡಿ ಪಕ್ಕಕ್ಕೆ ಇವಾಗ ಬಂದು ಹೊಡ್ಕೋಣ. ನೋಡಿ ಯಾವ ಥರ ಹೊಡ್ಕೊಂಡಿದ್ದಾನೆ ಕಾರಣ. ದೇವ್ರೆ, ಎಷ್ಟು ನಮ್ಮ ಗಾಡಿ ಇಲ್ಲೇ ಐತೆ, ಪಕ್ಕಕ್ಕೆ ಎದುರು ಗಾಡಿ ಹೊಡ್ಕೊಂಡವನೆ ಮಳೆಯಲ್ಲಿ. ಯಪ್ಪ, ಎಷ್ಟು ನಮ್ಮ ಗಾಡಿ ಹೆಂಗೋ ಬಚಾವು. ಇದು ಪಾರ್ಕಿಂಗ್, ಟ್ರಕ್ ಲೇಬರ್ ಪಾರ್ಕಿಂಗ್. ಇದು ಏನು ಸಮಸ್ಯೆ ಇಲ್ಲ. ಅವನು ಆ ಕಡೆ ರೋಡಿಂದ ಬಂದು ಅಲ್ಲಿಂದ ಬಂದು ಈ ಕಡೆ ಸೈಡಿಗೆ ಬಂದು ಹೊಡ್ಕೊಂಡಿರೋದು. ಕುಡ್ಬಿಟ್ರಂಗೆ ಅವನೇ ಇಲ್ಲ, ನಿದ್ದೆಯಲ್ಲಿ ಬಂದು ಹೊಡೆದ ಗೊತ್ತಿಲ್ಲ. ಫಾರ್ಚುನರ್ ಕಾರು. ನಮ್ಮದು ಟೈಮ್ ಆಯಿತು, ಇವಾಗ ಇಲ್ಲಿಂದ ಎತ್ಕೊಂಡು ಹೊಡ್ತೀವಿ. ನೋಡಿ ಕುಡಿದ್ಬಿಟ್ರಂಗೆ ಅವನೇ ಅಣ್ಣ. ತಿರ್ಸೂರೆಲ್ಲ ಬಿಟ್ಟು ಅಂಗಮಾಲಿ ಹತ್ರ ಇದು ಇನ್ನೊಂದು 25 ಕಿಲೋಮೀಟ್ರ್ ಇದೆ. ಅಂದರೆ 25 ಕಿಲೋಮೀಟ್ರು ಅಲ್ಲೋಗಿ ನಿಲ್ಸ್ಕೊಂಡ್ರೆ ಬೆಳಗ್ಗೆ ಬಂದು ಬಿಲ್ ಕೊಡ್ತಾರೆ. ಅಲ್ಲಿಂದ ತಗೊಂಡು 15 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು. ಮಳೆ ಅಪ್ಪ 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 ಅಪ್ಪ. ಜುಮ್ಮಂದಲ್ಲಿ ಎಷ್ಟು ಮಳೆ ನೋಡಿದೀನೋ ಅದನ್ನು ಒಂದೇ ದಿವಸಕ್ಕೆ ನೋಡ್ಬಿಟ್ಟೆ ಹೋಗಿ. ಆ ಥರ ಮಳೆ ಹೋಯ್ತೈತಿ. ಇವಾಗ ಸ್ವಲ್ಪ ಕಮ್ಮಿ ಆಯಿತು. ಮೊಬೈಲ್ ಹಿಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ವಿಡಿಯೋ ಮಾಡೋಣ ಅಂದರೆ ಮೊಬೈಲ್ ಹಿಡ್ಕೊಳ್ಳೋದು, ರೋಡ್ ನೋಡೋದು, ಮತ್ತೆ ಗಾಳಿ ಕಾಣ್ತಾ ಇಲ್ಲ ರೋಡು. ಈ ಯಾವಾಗ ಹೈವೇ ಬಿದ್ದನೋ, ತಿರ್ಸೂರು ಬಿಟ್ಟು ಹೈವೇ ಬಿದ್ದ ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯ್ತು ಮಳೆ.
ಅಯ್ಯೋ ದೇವ್ರೆ, ಅಲ್ಲಿಂದ ಬಿಟ್ಟು ನಾನ್ ಸ್ಟಾಪಾಗಿ 10:30 10:45 ಬಿಟ್ಟವನು. ಟೈಮ್ ಇವಾಗ 3 ಗಂಟೆ. 3 ಗಂಟೆ 5 ನಿಮಿಷ. ಇವಾಗ 25-28 ಕಿಲೋಮೀಟ್ರ್ ಐತೆ. ಹೋಗಿ ಮಲಿಕಳ 4 ಗಂಟೆ ಅಷ್ಟೊತ್ತಿಗೆ ಮತ್ತೆ 5 ಗಂಟೆಗೆ ಇದ್ದ. ಅವ್ನಿಗೇನೋ ಫೋನ್ ಮಾಡಿ ಹೇಳ್ಬೇಕಂತೆ. ಆವಾಗ ಅವ್ನು ಬಿಲ್ ಮಾಡಿ 8 ಗಂಟೆ ಒಳಗೆ ಬಿಲ್ ತಂದು ಕೊಡ್ತಾನಂತೆ. ಏನೇನೋ ಯಪ್ಪ ಮಳೆ ತುಂಬ ಬೇಜಾರಾಗಿದೆ. ಅಂದರೆ ಮಳೆ, ಅದರಲ್ಲಿ ಒಂದು ಖುಷಿ ಏನಪ್ಪ ಅಂದರೆ, ನಮ್ಮೂರಲ್ಲೂ ಈ ಥರ ಮಳೆ ನೋಡಿದ್ದೀನಿ. ಆದರೆ ಗಾಳಿ ಇಲ್ಲ ಇಲ್ಲಿ, ಬರೀ ಮಳೆ. ನಮ್ಮ ಕಡೆ ಎಲ್ಲ ಬಂದರೆ ಮಳೆ ಕಡಿಮೆ, ಗಾಳಿ ಸಿಕ್ಕಾಪಟ್ಟೆ ಹೊಡಿತಿರುತ್ತೆ. ಆದರೆ ಇಲ್ಲಿ ಬರೀ ಮಳೆ, ನೀರು ಉಯ್ತಾ ಐತೆ. ಗಾಳಿ ಇಲ್ಲ ಇಲ್ಲಿ. ನಮ್ಮ ಕಡೆ ಗಾಳಿ ಮಳೆ ಸೇರಿಸಿ ಬರ್ತದೆ. ಈ ರೋಡಾಗ ಹೈವೇ ಬಿದ್ದಾಗಿಂದ ಹೇಳ್ತೀನಿ, ನೋಡ್ತಾ ಇದ್ದೀನಿ. ಒಂದು 10 ಕಿಲೋಮೀಟ್ರ್ ಬಂದಿದ್ದೀನಿ. ಒಂದು ಗಾಡಿ ಓವರ್ಟೇಕ್ ಮಾಡೋಕ್ಕಾಗ್ತಿಲ್ಲ. ಹಿಂದ್ಗಡೆ ಗಾಡಿಯವ್ರು ಬರ್ತಾನೇ ಇರ್ತಾರೆ, ಮುಂದ್ಗಡೆ ಗಾಡಿ ಓವರ್ಟೇಕ್ ಮಾಡೋಕ್ಕಾಗ್ತಿಲ್ಲ. ಎಲ್ಲ ತರಕಾರಿ ಗಾಡಿಯವರು ಅಂತೂ ಒಸಿ ಹೊಡಿತಾ ಇಲ್ಲ. ಅಯ್ಯೋ ಯಪ್ಪ, ನೋಡಿ ಎಲ್ಲ ತರಕಾರಿ ಗಾಡಿಗಳು. ಅದೆಷ್ಟು ಲೋಡ್ ಬೇಕು, ಎಷ್ಟು ಲೋಡ್ ತಿಂತಾರೆ ತರಕಾರಿ ಅಂತ ಗೊತ್ತಿಲ್ಲ. ಡೈಲಿ ನೋಡಿ ನೀರೊಳಗೆ ರೋಡ್ ಯಾವುದು, ನೀರು ಯಾವುದು ಅಕ್ಕ. ಇದರಲ್ಲಿ ತಿರುಸೂರು ಸಿಟಿ ಒಳಗೆ ಬಂದೆ ನೋಡ್ಬೇಕಾಯ್ತು. ಟರ್ನಿಂಗ್ ಒಳಗೆ ಹಿಂದೆ ಎಲ್ಲಿ ಬರ್ತೈತೆ ಮುಂದೆ ಎಲ್ಲಿ ಬರ್ತೈತೆ ಅನ್ನೋ ಒಂದು ಗೊತ್ತಿಲ್ಲ. ಅಷ್ಟು ಜೋರು ಮಳೆ, ಸಾಕಾಗ್ಬಿಡ್ತು ಮಳೆ. ಅಣ್ಣ ಬರಬೇಡ ರೈಟ್ಗೆ. ಬಾ ಹೋಗೋಣ ಬರ್ರಿ, ಅಲ್ಲೊಂದು ಅಂಗಮಾಲಿ ಹೋಗಿ ಸಿಗೋಣ. ಫೈನಲ್ ಆಗಿ 4 ಗಂಟೆಗೆ ಅಂಗಮಾಲೆ ರೀಚ್ ಆಗಿದ್ದೀನಿ. ಕಾಣ್ತಿರ್ಬೋದು ಇಲ್ಲಿ ಗಾಡಿಗಳೆಲ್ಲ ನಿಂತವೆ. ನಾನು ಇಲ್ಲಿ ನಿಲ್ಸಿದ್ದೀನಿ ನೋಡಿ ಸೈಡಲ್ಲಿ. ಸರ್ವಿಸ್ ರೋಡು, ಅದು ಮೇನ್ ರೋಡು. ಇದು ಸರ್ವಿಸ್ ರೋಡಲ್ಲಿ ನಿಲ್ಸಕ್ಕೆ ಕೇಳಿದ್ದಾನೆ, ಇಲ್ಲಿ ನಿಲ್ಸಿದ್ದೀನಿ. ಇಲ್ಲಿ ಕಾಣ್ತಿರ್ಬೋದು ಅಪೋಲೋ ಹಾಸ್ಪಿಟಲ್. ನೋಡಿದ್ರ, ಅಪೋಲೋ ಹಾಸ್ಪಿಟ್ಲ್ ಹತ್ರ ಬಾ ಅಂತ ಹೇಳಿದ್ದ. ಬಂದು ಇಲ್ಲಿ ನಿಂತಿದ್ದೀನಿ. ಈಗ ಟೈಮ್ ಬಂದು ನೋಡಿ ಎಷ್ಟು ಟೈಮು, 4 ಗಂಟೆ. ಇನ್ನು 5 ನಿಮಿಷ ಕಮ್ಮಿ ಐತೆ. 4 ಗಂಟೆಗೆ. ಸದ್ಯಕ್ಕೆ ಇವಾಗ ನಾವು ಮಲಿಕೊಳ್ಳೋಣ. 1 ಅವರ್ ಟೈಮ್ ಇದೆ ಅಷ್ಟೇ ನನಗೆ. ಯಾಕಂದರೆ 5 ಗಂಟೆ ಮತ್ತೆ ನಾನು ಅವ್ನಿಗೆ ಫೋನ್ ಮಾಡಿ ಹೇಳಬೇಕು, ಗಾಡಿ ರೀಚ್ ಆಗಿದ್ದೀನಪ್ಪ, ನೀವು ಹೇಳಿದ ಅಡ್ರೆಸ್ಗೆ ರೀಚ್ ಆಗಿದ್ದೀನಪ್ಪ ಅಂತ ಹೇಳಿದಾಗ ಅವನು ಬಿಲ್ ಮಾಡಬೇಕು. ಬಿಲ್ ಮಾಡಿ ಈ ಬಿಲ್ ಆಮೇಲೆ ಅಲ್ಲಿಂದ ತಗೊಂಡು ಕೊಡ್ತಾನೆ ನಮಗೆ. ಆ ಬಿಲ್ ತಗೊಂಡು ಅನ್ಲೋಡಿಂಗ್ ಪಾಯಿಂಟಿಗೆ ಇನ್ನೂ 15 ಕಿಲೋಮೀಟ್ರ್ ಹೋಗ್ಬೇಕು. ಅವ್ನು ಬಿಲ್ ಕೊಡೋವರೆಗೂ ನಾವು ಇಲ್ಲೇನೆ. 5 ಗಂಟೆ ಫೋನ್ ಅವ್ನು ಹೇಳೋನೆ, ಪಾರ್ಟಿ 5 ಗಂಟೆ ನಾನು ಫೋನ್ ಮಾಡು, ಬಿಲ್ಲೆಲ್ಲ ರೆಡಿ ಮಾಡಿ ನಾನು ಮುಗಿಲ್ ಕೈಲಿ ಕೊಟ್ಟು ಕಳಿಸ್ತೀನಿ. ಅವ್ನು 8-8:15 ಬರ್ತಾನೆ, ತಗೊಂಡು ಖಾಲಿ ಮಾಡೋ ಅಂತ ಹೇಳೋನೆ. ಹಂಗಾಗಿ ನಾವು ಈಗ 5 ಗಂಟೆಗೆ ಎದ್ದೊಳ್ಳೇಬೇಕು. ಎದ್ದು ಅವನಿಗೆ ಫೋನ್ ಮಾಡಬೇಕು. ಅದೊಂದು ಸಮಸ್ಯೆ. ಅಲಾರಾಮ್ ಇಟ್ಕೊಂಡು ಮಲಿಕೊಳ್ಳೋಣ. ಏನು ಮಾಡೋಕ್ಕಾಗಲ್ಲ, ಟೈಮ್ಗಳು ಕೆಲವು ಟೈಮ್ ಎಲ್ಲ ಒಂದೇ ಥರ ಇರಲ್ಲ, ಅನುಭವಿಸಲೇಬೇಕು. ಸದ್ಯಕ್ಕೆ ಹಂಗೂ ಹಿಂಗೂ ಈ ಮಳೆ ಜಂಜಾಟಲ್ಲಿ ಫೈನಲ್ ಆಗಿ ರೀಚ್ ಆಗಿದ್ದೀವಿ ನಾವು. ನೋಡ್ತಿರ್ಬೋದು, ಫೈನಲ್ ಆಗಿ ಹಿಂಗೂ 4 ಗಂಟೆಗೆ ರೀಚ್ ಆಗಿದ್ದೆಪ್ಪ. ಸಾಕಾಗ್ಬಿಡ್ತು ಈ ಮಳೆ ಸವಾಸ. ಇಷ್ಟೆಲ್ಲ ಓಡಿಸ್ಕೊಂಡು ಭಾರಿ ಕಷ್ಟ ಆಗ್ಬಿಡ್ತು. ಇರಲಿ, ಏನು ಮಾಡೋಕ್ಕಲ್ಲ. ಟೈಮ್ಗಳೆಲ್ಲ ಒಂದೇ ಥರ ಇರಲ್ಲ. ಮಳೆಗಾಲ ಅಂದಮೇಲೆ ಎಲ್ಲ ಕಡೆನೂ ಒಂದೇ ಥರ ಇರಲ್ಲ. ಸದ್ಯಕ್ಕೆ ಇವಾಗ ನಾವು ಎಲ್ಲ ಸೈಡ್ಗೆ ಹಾಕಿದ್ದೀವಿ. ಮಲಿಕೊಳ್ಳೋಣ. ಮಲಿಕೊಂಡು 4 ಗಂಟೆಗೆ 5 ಗಂಟೆಗೆ ಎದ್ದು ಅವನಿಗೆ ಫೋನ್ ಮಾಡಿಬಿಟ್ಟು ಮತ್ತೆ ಮಲಿಕೊಳ್ಳೋಣ ಅಂತೆ. ಇಲ್ಲಿಂದ ಏನು ಎತ್ತ ಅಂತ ಮುಂದೆ ಏನಂತ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಇವಾಗ ಮಲಿಕೊಳ್ಳೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ಎದ್ದು ನಮ್ಮ ಕೆಲಸ ನೋಡಿ ಹೆಂಗಾಗೈತೆ. ಸ್ವಿಮ್ಮಿಂಗ್ ಪೂಲ್ಗೆ ಪೈಪ್ ಹಾಕಿ ಬಿಟ್ಬಿಟ್ಟಿದ್ದೀನಿ ಖಾಲಿ ಆಗಲಿ ಅಂತ. ನೋಡಿ ಎಷ್ಟಾಗವೆ ನೀರು, ಫುಲ್ಲಾಗಿ ನಿಂತ್ಬಿಟ್ಟಾವೆ ನೀರು. ಪೈಪ್ ತೆಗೆದು ಬಿಟ್ಬಿಟ್ಟಿದ್ದೀನಿ ಖಾಲಿ ಆಗಿ. ಎಷ್ಟು ಖಾಲಿ ಆಗ್ತಿ ಆಗೋ ಅಂತ ನೀರು ಹೋಗ್ತಾ ಇರೋದು ನೋಡಿ. ಯಾರು ಬಕೆಟಲ್ಲಿ ಎತ್ತೆತ್ತು ಉಯ್ದು ಬೇಜಾರಾಗ್ಬಿಡೈತೆ. ಹಗಲಲ್ಲಾದ್ರೆ ಮಳೆ ಇಲ್ಲ ಇಲ್ಲಿ, ನೈಟಲ್ಲಿ ಮಾತ್ರ ಮಳೆ ಇರ್ತೈತೆ. ನೋಡಿ ಕಾಣ್ತಿರ್ಬೋದು, ಮಳೆನೇ ಇಲ್ಲ, ಎಲ್ಲ ಡ್ರೈ ಆಗ್ಬಿಡೈತೆ ಕಾಣ್ತಿರ್ಬೋದು. ನೋಡೋಣ. నేను ಟೈಮ್ ಆಲೆ 8:45. ಏನು ಪಾರ್ಟಿ ಬಿಲ್ ತೊಗೊಂಬರೋ ಟೈಮ್ ಆಯಿತು. ತಗೊಬಂದಂದರೆ ಹೋಗಿ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಟ್ರೆ ಸಾಕಪ್ಪ. ಖಾಲಿ ಆದರೆ ನೀರಂತೂ ನೋಡಿ ಎಷ್ಟು ನಿಂತವೆ. ಇರಲಿ, ಖಾಲಿ ಆಗಲಿ, ಎಷ್ಟೊತ್ತು ಖಾಲಿ ಆಗುತ್ತೆ ಆಗಲಿ. ಅನ್ಲೋಡಿಂಗ್ ಪಾಯಿಂಟಲ್ಲಿ ನೋಡಿ ಗಾಡಿ ವೇ ಬ್ರಿಡ್ಜ್ಗೆ ಯಾವ ಥರ ಶೀಟ್ ಹಾಕಿಟ್ಟವ್ರೆ. ಗಾಡಿ ತೂಕ ಮಾಡೋಕೆ ನಿಲ್ಲಿಸಿದ್ದೀವಿ.
ತೂಕ ಎಲ್ಲ ಆದಮೇಲೆ ಬೆಳಗ್ಗೆ ಬಂದಿರೋದು ಈಗ ಅಲ್ಲೇ ಟೈಮು 3 ಗಂಟೆ. ಇವಾಗ ಅಲ್ಲಿಂದ ತೆಗೆದು ಅಲ್ಲಿ ರಿವರ್ಸ್ ಬಿಡ್ಬೇಕು. ಅಲ್ಲೇ ಐತೆ ನೋಡಿ ಆ ಜಾಗದಲ್ಲಿ. ಆ ಗಾಡಿ ತೆಗೆದ್ಮೇಲೆ ಅಲ್ಲಿ ರಿವರ್ಸ್ ಬಿಡಬೇಕು. ಭಾರಿ ಕಟ್ ಜಾಗ ಇಲ್ಲೆಲ್ಲ. ಇಷ್ಟೊತ್ತು ಇಲ್ಲಿ ನಿಲ್ಲಿಸಿದ್ದೆ, ಇವಾಗ ತುಕ್ಕಕ್ಕೆ ಬಿಟ್ಟಿದ್ದೀನಿ. ಇವಾಗ ಇಲ್ಲಿಂದ ತೆಗೆದು ನಮ್ಮ ಗಾಡಿ ಇಲ್ಲಿಂದ ತೆಗೆದು ಅಲ್ಲಿ ಇದಕ್ಕೆ ಬಿಡ್ಬೇಕೀಗ. ಒಂದು ಫೋಟ ಒಂದು ಸ್ವಲ್ಪ ಯಾಕೋ ಲೆಫ್ಟಲ್ಲಿ ಲೋಡ್ ಜಾಸ್ತಿ ಆಗಿರಂಗೈತೆ, ಲೆಫ್ಟ್ ಕೂತಿರಂಗೈತೆ ನೋಡಿ. ಏಟ್ಗೂ ಅಲ್ಲಿ ತೆಗೆದು ಇವಾಗ ಅಲ್ಲಿ ರಿವರ್ಸ್ ಹೊಡಿಬೇಕು. ಆ ಗಾಡಿ ತೆಗೆದ್ಮೇಲೆ ಅಲ್ಲಿ ರಿವರ್ಸ್ ಹೊಡೆದು ಖಾಲಿ ಮಾಡಿಸ್ಬೇಕು. ಮಳೆ ಶುರುವಾಯಿತು ಇಲ್ಲಿ. ಹೆಂಗಂದರೆ ಬೆಳಗ್ಗೆಯಿಂದ ಮಳೆ ಇರಲ್ಲ, ಸಂಜೆ ಶುರುವಾಯ್ತು ಅಂದರೆ ಮಳೆ, ರಾತ್ರೆಲ್ಲ ಸರ್ರ ರುಬ್ಬುತ್ತೆ. ನಿನ್ನೆನೂ ಹಂಗೆ ಆಯ್ತು, ಇವತ್ತು ಹಂಗೆ ಬೆಳಗ್ಗೆಯಿಂದ ಚೆನ್ನಾಗಿ ಬಿಸಿಲು ಒಣಗಿತ್ತು. ಈಗ ಲೈಟಾಗಿ ಹನಿ ಬೀಳೋಕ್ಕೆ ಶುರುವಾಗೈತೆ. ಹೆಂಗೆ ಬರ್ತೇನೋ ಗೊತ್ತಿಲ್ಲ. ಸದ್ಯಕ್ಕೆ ನಮ್ಮ ಗಾಡಿ ಎಷ್ಟೊತ್ತಿಗೆ ಖಾಲಿ ಆಗುತ್ತೆ ನೋಡೋಣ.